ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಒಂದು ವಿಶೇಷವಾಗಿರುವಂಥ ಸರಳ ಪರಿಹಾರ ಹೇಳಿಕ್ಕೆ ಬಂದಿದ್ದೀನಿ. ತುಂಬ ಜನ ನನಗೆ ಫೋನು ಮೆಸೇಜ್ ಎಲ್ಲ ಮಾಡಿ ಕೇಳಿದ್ದಾರೆ, ಜನರನ್ನು ಯಾವ ರೀತಿಯಾಗಿ ಆಕರ್ಷಣೆ ಮಾಡ್ಕೋಬೇಕು ಒಳ್ಳೆಯದಕ್ಕಾಗಿ. ಈಗ ನೋಡಿ, ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅವ್ರು ಬರಬೇಕು ಅಂದ್ಕೊಂಡಿರ್ತಾರೆ, ಬರಲ್ಲ. ಯಾರೋ ನಮ್ಗೆ ಯಾವುದೋ ಒಂದು ದುಡ್ಡು ಕೊಡಬೇಕಾಗಿರುತ್ತೆ, ಅವ್ರು ದುಡ್ಡು ಕೊಡಲ್ಲ. ಅಂಥವರು ತುಂಬ ವಿಚಾರ ಮಾಡ್ತಿರ್ತಾರೆ, ಯಾವ ರೀತಿಯಾಗಿ ಜನ ಆಕರ್ಷಣೆ ಮಾಡ್ಕೊಳ್ಬಹುದು. ನಿಮಗೆ ಗೊತ್ತಿರೋರು ಯಾರೋ ಬರ್ತಾ ಇದ್ದಾರೆ, ಅವ್ರು ಬರ್ತಾ ಇಲ್ಲ, ತುಂಬ ದಿನದಿಂದ ಸತಾಯಿಸ್ತಾ ಇದ್ದಾರೆ, ಅವ್ರು ದುಡ್ಡು ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ ಅಂತಂದ್ರೆ ನೀವೇನು ಮಾಡಬೇಕು ಅಂತಂದರೆ ಕ್ಲೀಮ್ 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 ಅಂತ ಅವ್ರನ್ನ ನೆನಪಿಸ್ಕೊಂಡು ಯಾರು ನಿಮಗೆ ದುಡ್ಡು ಕೊಡಬೇಕು ಅಥವಾ ಯಾರು ಬರಬೇಕು, ಯಾರಿಂದ ನಿಮ್ಮ ಕೆಲಸ ಆಗಬೇಕು ಅಂಥವರು ಅವ್ರ ಹೆಸರನ್ನ ಹೇಳ್ತಾ 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 ನೀವು ಇದನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಅವ್ರ ಹೆಸರನ್ನ ಜ್ಞಾಪಕ ಮಾಡ್ಕೊಳ್ತಾ ಕ್ಲೀಮ್ ಅನ್ನುವಂಥದ್ದನ್ನು ದಿನಕ್ಕೆ 108 ಸರ್ತಿ ಇಲ್ಲ 1008 ಸರ್ತಿ ಹೇಳ್ತಾ ಬನ್ನಿ. ನಿಮಗೆ ಅದ್ಭುತ ಪವಾಡ ಆಗಿಬಿಡುತ್ತೆ. ಅವ್ರು ಬರದೇ ಇರೋರು ಬರ್ತಾರೆ, ನಿಮ್ಗೆ ಕೊಡದೇ ಇರೋರು ಕೊಟ್ಬಿಡ್ತಾರೆ. ನಿಮಗೆ ಆಗದೇ ಇರುವಂಥ ಕೆಲಸಗಳು ಆಗ್ಲಿಕ್ಕೆ ಶುರು ಮಾಡುತ್ತೆ. ಅಷ್ಟು ಪವರ್, ಅಷ್ಟು ಜನಾಕರ್ಷಣೆ, ಅಷ್ಟು ಧನಾಕರ್ಷಣೆ ಆಗಲಿಕ್ಕೆ ಇದು ನಿಮ್ಗೆ ಸಹಾಯ ಮಾಡುತ್ತೆ. ಮಾಡ್ಕೊಳ್ಳಿ. ನೀವು ಸ್ವಲ್ಪ ಕಾಲಾವಕಾಶದಲ್ಲಿ ನಿಮಗೆ ಅವರು ತುಂಬ ದಿನದಿಂದ ಫೋನ್ ಮಾಡಿಲ್ಲ ಅಂತಂದರೂ ಕೂಡ ಅವ್ರು ನಿಮಗೆ ಮಾಡ್ತಾರೆ. ಒಳ್ಳೆಯದಕ್ಕಾಗಿ ಬಳಸ್ಕೊಳ್ಳಿ. ತುಂಬ ಒಳ್ಳೆಯ ಪವರ್ಫುಲ್ ಮಂತ್ರ ಇದು, ಕ್ಲೀಮ್. ಒಳ್ಳೆಯದಾಗಲಿ ಎಲ್ರಿಗೂ. ಹಾಗೆ ನಮ್ಮಲ್ಲಿ ವಿಶೇಷವಾಗಿರುವಂಥ ಪೂಜೆ ಮಾಡಿರುವಂಥ ಸಿದ್ಧಿ ಗಣಪತಿಗಳು ಸಿಗುತ್ತೆ. ಯಾರಿಗಾದರೂ ಬೇಕಾದಲ್ಲಿ ಕಾಂಟ್ಯಾಕ್ಟನ್ನು ಮಾಡಿ. ನಮ್ಮ ನಂಬರು ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಜೊತೆಗೆ ವಿಶೇಷವಾಗಿರುವಂಥ ಪೂಜೆ ಮಾಡ್ತಾ ಇದ್ದೇವೆ. ಅದಕ್ಕೂ ಕೂಡ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳುವಂಥವರು ನೋಂದಾಯಿಸ್ಕೊಳ್ಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀ ಮಾತಾ.